ಶಾಸ್ತ್ರಗಳ ಪ್ರಕಾರ ಯಾವ ಮನುಷ್ಯ ಈ ತಪ್ಪುಗಳನ್ನು ಮಾಡುತ್ತಾನೋ ಅವನ ಮತ್ತು ಆ ಮನೆಯ ಏಳಿಗೆ ಎಂದಿಗೂ ಆಗೋದಿಲ್ಲ. ಲಕ್ಷ್ಮೀ ದೇವಿಯ ಅನುಗ್ರಹಕ್ಕಾಗಿ ಜೀವನದಲ್ಲಿ ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಾವು ತಿಳಿದೆಯೋ ಕೆಲವೊಂದು ಬಾರಿ ಒಳ ಉಡುಪುಗಳನ್ನು ಅಥವಾ ಧರಿಸುವ ಬಟ್ಟೆಗಳನ್ನು ಉಲ್ಟಾ ಮಾಡಿ ಹಾಕಿಕೊಂಡಿರುತ್ತೇವೆ. ಈ ರೀತಿ ನಿಮಗೆ ಗೊತ್ತಿಲ್ಲದೆ ಬಟ್ಟೆಗಳನ್ನು ಉಲ್ಟಾ ಮಾಡಿ ಹಾಕಿಕೊಂಡರೆ ಅದನ್ನು ನಿಜವಾಗಲೂ ನಿಮಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುತ್ತದೆ ಎನ್ನುವುದರ ಸಂಕೇತವಾಗಿದೆ. ಅಷ್ಟೇ ಅಲ್ಲದೆ ನಿಮಗೆ ಪದೇ ಪದೇ ಕೆಟ್ಟ ದೃಷ್ಟಿ ಬೀಳೋದು, ದೃಷ್ಟಿಯಾಗುವುದು ಆಗುತ್ತಿದ್ದರೆ ನೀವು ಧರಿಸುವ ಒಳ ಉಡುಪುಗಳನ್ನು ಉಲ್ಟಾ ಮಾಡಿ ಹಾಕಿಕೊಳ್ಳಿ. ಇದರಿಂದ ಯಾವುದೇ ರೀತಿಯ ಕೆಟ್ಟ ದೃಷ್ಟಿ ನಿಮ್ಮನ್ನು ಮುಟ್ಟುವುದಿಲ್ಲ. ಗಂಡ ಹೆಂಡತಿ ಸೇರಿದ ಮರುದಿನ ದೇವರ ಕೋಣೆಯನ್ನು ಬಿಟ್ಟು ಉಳಿದ ಎಲ್ಲ ಕೋಣೆಗಳನ್ನು ಒರೆಸಬೇಕು. ಮನೆ ಒರೆಸುವ ನೀರಿಗೆ ಅರಿಶಿನ ಹಾಗೂ ಕಲ್ಲುಪ್ಪನ್ನು ಬೆರೆಸಿ ಒರೆಸಿ. ಇನ್ನು ಹೆಂಗಸರು ತಲೆ ಬಾಚಿಕೊಂಡ ನಂತರ ಕೂದಲನ್ನು ನೆಲದ ಮೇಲೆ ಹಾಕುತ್ತಾರೆ. ಇದರಿಂದ ದರಿದ್ರ ದೋಷ ಉಂಟಾಗುತ್ತದೆ. ಶಾಸ್ತ್ರದ ಪ್ರಕಾರ ನಮ್ಮ ಉದುರಿದ ಅಥವಾ ತಲೆ ಬಾಚಿದ ನಂತರ ಬರುವಂತಹ ಕೂದಲನ್ನು ಭೂಸ್ಪರ್ಶ ಮಾಡಲು ಬಿಡಬಾರದು. ತಲೆ ಕೂದಲು ಬಾಚಿಕೊಂಡ ನಂತರ ಬಂದ ಕೂದಲನ್ನು ತಕ್ಷಣವೇ ತೆಗೆದು ಒಂದು ಪ್ರತ್ಯೇಕ ಜಾಗದಲ್ಲಿಡಿ. ಯಾವುದೇ ಕಾರಣಕ್ಕೂ ತಲೆ ಕೂದಲನ್ನು ಹೊಲಗೆ ಹಾಕಬೇಡಿ. ಇದರಿಂದ ಕಷ್ಟಗಳು ನಿಮ್ಮ ಬೆನ್ನು ಬಿಡುವುದಿಲ್ಲ. ಮಕ್ಕಳು ಮಲಗುವ ಅಥವಾ ಮಕ್ಕಳು ಓದುವಂತಹ ಜಾಗದಲ್ಲಿ ಗಂಡ ಹೆಂಡತಿ ಯಾವುದೇ ಕಾರಣಕ್ಕೂ ಸೇರಬಾರದು. ಇದು ಮಕ್ಕಳಿಗೆ ಹೆಚ್ಚು ನಕಾರಾತ್ಮಕ ಶಕ್ತಿಯನ್ನು ತಂದುಕೊಡುತ್ತದೆ. ಅಷ್ಟೇ ಅಲ್ಲದೆ ಮಕ್ಕಳಲ್ಲಿ ಅನಾರೋಗ್ಯ, ಓದೋದು ತಲೆಗೆ ಹತ್ತುವುದಿಲ್ಲ ಹಾಗೂ ಹೇಳಿದ ಮಾತನ್ನು ಕೇಳಲ್ಲ, ಮೊಂಡುತನ ಎಲ್ಲವೂ ಹೆಚ್ಚಾಗುತ್ತದೆ. ಗಂಡ ಹೆಂಡತಿ ರಾತ್ರಿ ಮಲಗಿ ಸಂಭೋಗ ಮಾಡಿದ ಚಾಪೆಯನ್ನು ಪ್ರತ್ಯೇಕವಾಗಿ ಇರಿಸಿ ಅಥವಾ ಬೆಡ್ ಕವರನ್ನು ಬದಲಿಸಿ. ಇದನ್ನು ಹಾಗೇ ಇಡುವುದರಿಂದ ಇದರ ಮೇಲೆ ನಿಮ್ಮ ಮಕ್ಕಳ ಕೂರುವುದು, ವಿದ್ಯಾಭ್ಯಾಸ ಮಾಡುತ್ತಾರೆ. ಇದು ಒಳ್ಳೆಯದಲ್ಲ. ಗಂಡ ಹೆಂಡತಿ ರಾತ್ರಿ ಸಂಭೋಗ ಮಾಡಿದ ದಿನ ಧರಿಸಿದ ಬಟ್ಟೆಯ ಮೇಲೆ ಅಡುಗೆ ಕೋಣೆಗೆ ಹೋಗಬಾರದು. ಎದ್ದ ತಕ್ಷಣ ಕೈ ಕಾಲು ಮುಖ ತೊಳೆದು ಅಥವಾ ಸ್ನಾನ ಮಾಡಿ ಮಡಿ ವಸ್ತ್ರವನ್ನು ಧರಿಸಿ ಅಡುಗೆ ಕೋಣೆಯನ್ನು ಪ್ರವೇಶಿಸಿ ಸ್ಟವ್ ಅಂದರೆ ಒಲೆಗೆ ನಮಸ್ಕರಿಸಿ ಅಗ್ನಿ ಸ್ಪರ್ಶ ಮಾಡಿ ಅಡುಗೆಯನ್ನು ಶುರು ಮಾಡಬೇಕು. ಸಾಮಾನ್ಯವಾಗಿ ಜನರು ಮದುವೆ ಸಮಾರಂಭಗಳಿಗೆ ಹೋಗುವಾಗ ಅಕ್ಕಪಕ್ಕದ ಮನೆಯವರ ಒಡವೆ, ಬಟ್ಟೆ ಹಾಗೂ ಚಪ್ಪಲಿಗಳನ್ನು ಕೇಳಿ ಪಡೆದು ಹಾಕಿಕೊಳ್ಳುತ್ತಾರೆ. ಈ ರೀತಿಯಾದ ಅಭ್ಯಾಸ ನಿಮಗಿದ್ದರೆ ತಕ್ಷಣವೇ ಬಿಟ್ಟು ಬಿಡಿ. ಗಂಡ ಹೆಂಡತಿ ಸಂಭೋಗ ಮಾಡಿದ ಮರುದಿನ ಬೆಳಗ್ಗೆ ಹೆಂಗಸರು ಕೈಕಾಲು ಮುಖ ತೊಳೆದು ಅಥವಾ ಹೆಗಲು ಸ್ನಾನ ಮಾಡಿ ಹಣೆಗೆ ಅರಿಶಿನವನ್ನು ಹಚ್ಚಿಕೊಂಡು ದೇವರ ಮುಂದೆ ದೀಪ ಬೆಳಗಿಸಬಹುದು. ಸ್ನಾನ ಮಾಡದೆ ಹಣೆಗೆ ಅರಿಶಿನ ಇಡದೆ ದೇವರ ದೀಪ ಹಚ್ಚಬೇಡಿ. ದೇವರ ಫೋಟೋವನ್ನು ಮುಟ್ಟಬೇಡಿ. ಹರಿದ ತೂತಾದ ಕೊಳೆಯಾಗಿರುವ ಬಟ್ಟೆಗಳನ್ನು ಧರಿಸಿದರೆ ನೀವೇ ಬಡತನಕ್ಕೆ ಪತ್ರಿಕೆ ಕೊಟ್ಟು ಆಹ್ವಾನ ಮಾಡಿದಂತೆ. ಇದರಿಂದ ನೀವು ಎಷ್ಟೇ ದುಡಿದರೂ ಕೈಯಲ್ಲಿ ಹಣ ನಿಲ್ಲೋದೇ ಇಲ್ಲ. ಗಂಡ ಮನೆಯಿಂದ ಹೊರಹೋಗುವಾಗ ಮುನ್ನ ಆತನ ಮೇಲೆ ಮುನಿಸಿಕೊಳ್ಳುವುದು, ಬೈಯುವುದು ಇವನ್ನೆಲ್ಲ ಮಾಡಬೇಡಿ. ಗಂಡನಿಗೆ ಅದೃಷ್ಟ ಸಿಗಬೇಕು, ಗಂಡ ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ಬರಬೇಕು ಹಾಗೂ ಸಂಪಾದನೆ ಹೆಚ್ಚಾಗಿ ಆಗಬೇಕು ಎಂದರೆ ಆತನನ್ನು ಮನೆಯಿಂದ ಕಳಿಸಿಕೊಡುವಾಗ ಒಂದು ಲೋಟ ಹಾಲನ್ನು, ನೀರನ್ನು ಕೊಟ್ಟು ಹೋದ ಕೆಲಸ ಶುಭವಾಗಲಿ, ಕ್ಷೇಮವಾಗಿ ಹೋಗಿ ಲಾಭವಾಗಿ ಬನ್ನಿ ಎಂದು ಹರಸಿ ಪ್ರೀತಿಯಿಂದ ಮಾತನಾಡಿ ಕಳಿಸಬೇಕು. ಎಡಗೈಯನ್ನು ಕಾಲಿನ ಮೇಲೆ ಹಾಗೂ ನೆಲದ ಮೇಲೆ ಹೂರಿಕೊಂಡು ಊಟ ಮಾಡಬಾರದು. ತಟ್ಟೆಯನ್ನು ನೆಲದ ಮೇಲೆ ಇಟ್ಟು ಊಟ ಮಾಡಿ. ತೊಡೆಯ ಮೇಲೆ ಅಥವಾ ಕೈಯಲ್ಲಿ ಹಿಡಿದುಕೊಂಡು ಆಹಾರವನ್ನು ಸೇವಿಸಬೇಡಿ. ನೀವು ಊಟ ಮಾಡುವಾಗ ನಿಮಗೆ ಬೇಕಾದರೂ ಬೇಡವಾದರೂ ತಟ್ಟೆಯಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿಕೊಳ್ಳಿ. ನೀವು ಊಟ ಮಾಡುವಾಗ ಅಕಸ್ಮಾತಾಗಿ ಯಾರಾದರೂ ಬಂದರೆ ಅವರ ಕಣ್ಣು ದೃಷ್ಟಿ ನಿಮ್ಮ ಮೇಲೆ ಬೀಳದಿರುವ ಹಾಗೆ ಉಪ್ಪು ನೋಡಿಕೊಳ್ಳುತ್ತದೆ. ಹಾಗೂ ಊಟ ಆದ ತಕ್ಷಣವೇ ಕೈಯನ್ನು ತೊಳೆದುಕೊಳ್ಳಿ. ಊಟದ ತಟ್ಟೆ ಹಾಗೂ ತಿಂದ ಕೈಯನ್ನು ಹಾಗೆ ಒಣಗಲು ಬಿಡಬೇಡಿ. ಶುಕ್ರವಾರದಂದು ಮಹಾಲಕ್ಷ್ಮಿಯನ್ನು ಮನೆಗೆ ಪ್ರವೇಶಿಸುತ್ತಾಳೆ ಎಂಬ ನಂಬಿಕೆ ಇದೆ. ಈ ದಿನದಂದು ಯಾವುದೇ ಕಾರಣಕ್ಕೂ ಮನೆಯ ಹೆಂಗಸರು ಬಾಯಲ್ಲಿ ಕೆಟ್ಟ ಅವ್ಯಾಚ್ಯ ಶಬ್ದಗಳು ಬರಬಾರದು, ಕಣ್ಣೀರು ಹಾಕಬಾರದು, ಜಗಳ ಆಡಬಾರದು ಹಾಗೂ ಸಂಜೆ ಸಮಯದಲ್ಲಿ ಮಲಗಬಾರದು. ಇದರಿಂದ ಲಕ್ಷ್ಮೀ ಕೃಪೆ ಕಡಿಮೆಯಾಗುತ್ತದೆ. ಮಂಗಳವಾರ, ಶುಕ್ರವಾರ ಹಾಗೂ ಹಬ್ಬ ಹರಿದಿನಗಳಲ್ಲಿ ಮನೆಯ ಮುಂದೆ ಹೂ ಮಾರುವವರು ಬಂದು ಕೇಳಿದರೆ ಬೇಡ ಎನ್ನಬೇಡಿ. ಅದರ ಬದಲಿಗೆ ಹೂ ಇದೆ ಅಥವಾ ನಾಳೆ ಕೊಳ್ಳುವೆ ಎಂದು ಹೇಳಿ. ಅಷ್ಟೇ ಅಲ್ಲದೆ ಶುಕ್ರವಾರದಂದು ಯಾರೇ ಹೂ, ಅರಿಶಿನ, ಕುಂಕುಮ, ಬಳೆಗಳನ್ನು ನೀಡಿದರೆ ಬೇಡ ಎನ್ನದೆ ತೆಗೆದುಕೊಳ್ಳಿ. ಲಕ್ಷ್ಮೀ ದೇವಿ ಯಾವ ರೂಪದಲ್ಲಿ ನಮ್ಮ ಮನೆಯನ್ನು ಪ್ರವೇಶಿಸುತ್ತಾಳೆ ಎಂಬುದು ನಮಗೆ ಗೊತ್ತಿರುವುದಿಲ್ಲ.
ಯಾವುದೇ ಕಾರಣಕ್ಕೂ ಬೆಳಗ್ಗೆ ಎದ್ದ ತಕ್ಷಣ ಒಡೆದ ಗಾಜು, ಕೆಟ್ಟು ನಿಂತ ಗಡಿಯಾರ, ಮುಖ ತೊಳೆಯದ ಸ್ತ್ರೀ, ಹಣೆ ಮೇಲೆ ಬೊಟ್ಟಿರದ ಸ್ತ್ರೀ ಹಾಗೂ ಕನ್ನಡಿಯಲ್ಲಿ ನಿಮ್ಮ ಪ್ರತಿಬಿಂಬವನ್ನು ನೋಡಬಾರದು. ಇದರಿಂದ ನಿಮ್ಮ ಆ ದಿನದ ಕೆಲಸ ಮಂದಗತಿಯಲ್ಲಿ ಸಾಗುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ, 10 ಜನರಿಗೆ ಶೇರ್ ಮಾಡಿ. ಹಾಗೆ ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.